ಹಾಯ್ ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರ. ಫ್ಲೆಮಿಂಗೋ IAS ಕೋಚಿಂಗ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ನಾನು ತಮಗೆ ತಿಳಿಸ್ತಾ ಇರ್ತಕ್ಕಂಥ ಒಂದು ವಿಷಯ ಏನು ಅಂತಂದರೆ IAS ಬಗ್ಗೆ. ನಾನು IAS ಬಗ್ಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಂತಲೇ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ IAS ಎಕ್ಸಾಮ್ ಯಾವ ರೀತಿ ಇರುತ್ತೆ ಎಂದು ನೋಡೋಣ. ಮೊದಲನೇದಾಗಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ತದೆ. UPSC ಕಡೆಯಿಂದ ಜನವರಿ ತಿಂಗಳಲ್ಲಿ 21ನೇ ತಾರೀಕು ಹಿಂಗೆ ಬಿಡುಗಡೆ ಮಾಡ್ತಾನೆ ನೋಟಿಫಿಕೇಷನನ್ನು. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ, CSA ಅಂತ ಮೊದಲನೇದಾಗಿ. ಅದರಲ್ಲಿ ಭಾರತದ A ಗ್ರೇಡ್ ಉನ್ನತವಾದಂಥ ಹುದ್ದೆಗಳು ಸೇರಿರ್ತವೆ. IFS, IRS, IAS ಈ ರೀತಿಯಾಗಿ 1000, 1100 ಹಿಂಗೆ ಅಲ್ಲಿ ಹುದ್ದೆಗಳ ಒಂದು ಖಾಲಿ ಇರ್ತಕ್ಕಂಥ ಒಂದು ಇದಕ್ಕೆ ಅನುಗುಣವಾಗಿ ನೋಟಿಫಿಕೇಷನ್ ಆಗ್ತದೆ. ಆದ್ದರಿಂದ ಈ ಎಕ್ಸಾಮ್ ಹೆಂಗೆ ಇರ್ತದಪ್ಪ ಅಂತಂದರೆ, ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ ಇರ್ತದೆ. ಅದರಲ್ಲಿ 2 ಕ್ವಶನ್ ಪೇಪರ್ ಇರ್ತವೆ. ಪ್ರತಿ ಕ್ವಶನ್ ಪೇಪರು 200 ಮಾರ್ಕ್ಸಿನೂ ಇರ್ತದೆ. ಒಂದು 100 ಕ್ವಶನ್ ಒಂದು ಪೇಪರ್ದಾಗ ಇರ್ತದೆ, ಇನ್ನೊಂದರಲ್ಲಿ 80 ಕ್ವಶನ್ ಇರ್ತವೆ. ಪ್ರತಿಯೊಂದು ಕ್ವಶನ್ಗೂ ಕೂಡ 2.5 ಮಾರ್ಕ್ಸ್ ಇರ್ತದೆ. ಮತ್ತು ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತವೆ. ಹಾಗಾಗಿ ನಾವು CSAT ಪೇಪರ್ ಅಂತ ಇರ್ತದೆ, ಅದರಲ್ಲಿ 33% ಆದರೂ ನಾವು ತೆಗೆದುಕೊಂಡು ಪಾಸ್ ಆದರೆ ಮೇನ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀವಿ. ನೆಕ್ಸ್ಟು 2 ಇದರಲ್ಲಿ ನಾವು ಎಕ್ಸಾಮ್ನಲ್ಲಿ ಪಾಸ್ ಆದೆವು ಅಂತಂದರೆ ಮೇನ್ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆದಂತಹ ಲಿಸ್ಟನ್ನು UPSC ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಣೆಯನ್ನು ಮಾಡ್ತದೆ. ಆ ಲಿಸ್ಟನ್ನು ನೋಡಿಕೊಂಡು ನಾವು ಮೇನ್ ಎಕ್ಸಾಮ್ಗೆ ಅರ್ಜಿಯನ್ನು ಹಾಕಬೇಕಾಗ್ತದೆ. ಆ ನಂತರ ಮೇನ್ ಎಕ್ಸಾಮ್ದು ಡೇಟ್ ಕೊಟ್ಟಿರ್ತಾನೆ. ಆ ಮೇನ್ ಎಕ್ಸಾಮ್ನಲ್ಲಿ ಯಾವ ರೀತಿ ಇರುತ್ತೆ ಎಕ್ಸಾಮ್ ಅಂತಂದರೆ 9 ಕ್ವಶನ್ ಪೇಪರ್ಗಳು ಇರ್ತವೆ. ಅದರಲ್ಲಿ ಒಂದು ಇಂಡಿಯನ್ ಲ್ಯಾಂಗ್ವೇಜ್ ಪೇಪರ್ ಇರ್ತದೆ. ಅವು ಯಾವುದಾದ್ರೂ ಲ್ಯಾಂಗ್ವೇಜ್ ನಾವು ಆಯ್ಕೆ ಮಾಡ್ಕೋಬೋದು. ಆಮೇಲೆ ಒಂದು ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಇರ್ತದೆ, ಅದನ್ನು ನಾವು ಪಾಸ್ ಆಗಬೇಕಾಗ್ತದೆ. ಆಮೇಲೆ ಒಂದು essay ಪೇಪರ್ ಇರ್ತದೆ, ಪ್ರಬಂಧ ಸ್ಪರ್ಧೆ. ಆ ಒಂದು ಪೇಪರ್ನ ನಾವು ಬರಿಬೇಕಾಗ್ತದೆ. ವಿವಿಧ ವಿಷಯಗಳ ಮೇಲೆ ಪ್ರಬಂಧವನ್ನು ಕೇಳಿರ್ತಾನೆ. ನೆಕ್ಸ್ಟು ಜನರಲ್ ಸ್ಟಡೀಸ್ ಅಂತ, ಅದರಲ್ಲಿ ಎಲ್ಲ ಸಮಗ್ರವಾದಂತಹ ಒಂದು ನಾಲೆಜನ್ನು ಪರೀಕ್ಷೆ ಮಾಡ್ತಕ್ಕಂತಹ ಒಂದು ವಿಷಯಗಳ ಬಗ್ಗೆ ಇರ್ತಕ್ಕಂಥ 4 ಕ್ವಶನ್ ಪೇಪರ್ಗಳು ಇರ್ತವೆ ಜನರಲ್ ಸ್ಟಡೀಸ್ ಅಂತ. ಆ ಜನರಲ್ ಸ್ಟಡೀಸಲ್ಲಿ ಉದಾಹರಣೆಗೆ ಏನು ಕೇಳ್ಬೋದಪ್ಪ, ಎಂಥ ಕ್ವಶನ್ ಇರ್ತಾವೆ ಅಂತಂದರೆ, ಈ ಒಂದು ಮುನ್ಸಿಪಾಲ್ಟಿ ಕಸ ಇರ್ತದಲ್ಲ, ಅದನ್ನು ನೀವು ಹೇಗೆ ವಿಲೇವಾರಿ ಮಾಡಿಸ್ತೀರಿ, ಅದನ್ನು ಹೇಗೆ ಮಾಡಬೇಕು, ಅದನ್ನು ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸ್ಬೇಕು, ಸುತ್ತಲಿನ ಪರಿಸರವನ್ನು ನಾವು ಕಾಪಾಡಿಕೊಂಡು ಅದನ್ನು ವಿಲೇವಾರಿ ಹೇಗೆ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಬರೀರಿ ಅಂತ ಹೇಳಿ ಒಂದೊಂದು ಕ್ವಶನ್ಗೆ 15 ಮಾರ್ಕ್ಸು ಈ ರೀತಿಯಾಗಿ ಕೊಟ್ಟಿರ್ತಾನೆ. ಅದನ್ನು ನಾವು 250 ವರ್ಡ್ಸ್ಗೆ ಮೀರಿದಂತೆ ಹಿಂಗೆ ಬರೀರಿ ಅಂತ ಇರ್ತಾನೆ, ಆ ರೀತಿ ಬರಿಬೇಕಾಗ್ತದೆ. ಆಮೇಲೆ ನಾವು 2 ಆಪ್ಷನಲ್ ಪೇಪರ್ ಇರ್ತವೆ. ನಾವು ಯಾವುದಾದ್ರೂ ಚಾಯ್ಸಿಂಗ್ ಇರ್ತದೆ, ಯಾವುದಾದ್ರೂ ಸಬ್ಜೆಕ್ಟನ್ನು 2 ಪೇಪರ್ ಚಾಯ್ಸಿಂಗ್ ಸಬ್ಜೆಕ್ಟನ್ನು ತೆಗೆದುಕೊಳ್ಬೋದು. ಆದ್ದರಿಂದ ನಾವು ಆಳವಾಗಿ ಓದಬೇಕಾಗ್ತದೆ. ಪ್ರತಿ ಯಾವುದಾದ್ರೂ ಒಂದು 2 ಪೇಪರಲ್ಲಿ ನಾವು ಡೀಪಾಗಿ ಓದಬೇಕಾಗ್ತದೆ ನಾವು ಸಬ್ಜೆಕ್ಟ್ ಬಗೆಗೆ. ಆಮೇಲೆ ನಾವು ಪ್ರಬಂಧದ ಬಗ್ಗೆ ಓದಬೇಕಾಗ್ತದೆ. ಆಮೇಲೆ ಮತ್ತು ಒಂದು ಇಂಗ್ಲೀಷ್ ಬಗ್ಗೆ ನಾವು ಸಂಪೂರ್ಣವಾದಂತಹ ಒಂದು ನಾಲೆಜನ್ನು ಪಡ್ಕೋಬೇಕಾಗ್ತದೆ. ಇಂಗ್ಲೀಷ್ ಪೇಪರ್ ಇರ್ತದೆ, ಗ್ರಾಮರು ಅದೆಲ್ಲ ನೋಡ್ಕೋಬೇಕು. ಮತ್ತು ಇಂಡಿಯನ್ ಲ್ಯಾಂಗ್ವೇಜ್ ಯಾವುದಾದ್ರೂ ಆಗಿರ್ಬೋದು. ನಾವು ಉದಾಹರಣೆಗೆ ಕನ್ನಡನೇ ತೆಗೆದುಕೊಳ್ಳಿ. ಕನ್ನಡ ಆದರೆ ನಾವು ಮಾತೃಭಾಷೆ, ಅದನ್ನು ಓದಿರ್ತೀವಿ. ನಾವು ಡೀಪಾಗಿ ಅದ್ರ ಬಗ್ಗೆ ಆಳವಾದಂತಹ ಅಧ್ಯಯನವನ್ನು ಮಾಡಿ ಬರಿಬೇಕಾಗ್ತದೆ. ಸ್ನೇಹಿತರೆ, ಇವೆಲ್ಲ ಸೇರಿ ನಮಗೆ 1750 ಮಾರ್ಕ್ಸ್ ಆಗ್ತವೆ. ಆಮೇಲೆ ಇದು ಪಾಸ್ ಆದರೆ, ಮೇನ್ ಎಕ್ಸಾಮ್ ಪಾಸ್ ಆದೀವಿ ಅಂತಂದರೆ 275 ಮಾರ್ಕ್ಸಿಂದು ನಮಗೆ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಇಂಟರ್ವ್ಯೂ ಇರ್ತದೆ. ಆ ಇಂಟರ್ವ್ಯೂವಲ್ಲೂ ಕೂಡ ನಾವು ಪಾಸ್ ಆಗಬೇಕಾಗ್ತದೆ. ಇಂಟರ್ವ್ಯೂವಲ್ಲಿ ತೆಗೆದುಕೊಂಡಂತಹ ಮಾರ್ಕ್ಸು ಮತ್ತು ಮೇನ್ ಎಕ್ಸಾಮ್ನಲ್ಲಿ ಪಡೆದುಕೊಂಡಂತಹ ಮಾರ್ಕ್ಸು 2 ಸೇರಿಸಿ ನಮ್ಮ ರ್ಯಾಂಕಿಂಗನ್ನು ಬಿಡುಗಡೆಯನ್ನು ಮಾಡ್ತದೆ UPSC. ಆದ್ದರಿಂದ ಸ್ನೇಹಿತರೆ, ನಾವು ಸಿಕ್ಕಾಪಟ್ಟೆ ಓದಬೇಕಾಗ್ತದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ತಮಗೆ ಎಲ್ಲ ಒಂದು IASಗೆ ಬೇಕಾಗುವಂತಹ ಎಲ್ಲ ಒಂದು ವಿಷಯಗಳ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಮತ್ತು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಎಂದು ನಂಬಿದ್ದೀನಿ. ಮತ್ತು ನನ್ನ ಕೈಲಾದಷ್ಟು ತಮಗೆ ಅತಿ ಹೆಚ್ಚಿನ ಒಂದು ತಿಳಿಯುವ ಹಾಗೆ ನಾನು ಸಬ್ಜೆಕ್ಟ್ಗಳನ್ನು ವಿವರಿಸ್ತಾ ಹೋಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.